ಸೊ ಈ ದಿನ IPL ಫ್ರಾಂಚೈಸಿಗಳು ಅಂದ್ರೆ ಹೊರಗಡೆ ಅಂದ್ರೆ ಬಿಡ್ ಆಟಗಾರನ ಬಿಡ್ ಮಾಡಿದ್ರು. ಸೊ ಈ ಕೋಲ್ಕತ್ತಾ ತಂಡದವರಿಗೆ ಏನ್ ತಲೆ ಕೆಟ್ಟಿತ್ತು ಅಂತ ಗೊತ್ತಿಲ್ಲ. ಸೊ 25 ವರ್ಷದ ಆಟಗಾರನಿಗೆ 25 ಕೋಟಿ ಸಮಥಿಂಗ್ ಅಮೌಂಟ್ ಕೊಟ್ಟು ಕೊಂಡ್ಕೊಂಡಿದ್ದಾರೆ. ಕ್ಯಾಮ್ರನ್ ಗ್ರೀನ್ ಇವರು ಆಲ್ರೆಡಿ ಮುಂಬೈ ಇಂಡಿಯನ್ಸ್ ಅಲ್ಲೂ ಏನು ಆಟ ಆಡ್ಲಿಲ್ಲ. ಸೊ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಲ್ಲಿ ಹಂಗೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತಂದೇಳಿ ಆಟ ಆಡಿದ್ರು. ಇವ್ರು ರಾಯಲ್ ಚಾಲೆಂಜರ್ಸ್ ಬೆಂಗಳೂರಲ್ಲಿ ಚೆನ್ನಾಗಿ ಆಡಿಲ್ಲ ಅಂತಾನೆ ಇವರು ಹೊರಗಡೆ ಬಿಟ್ರು. ಸೊ ಅಂತ ಆಟಗಾರನ ಅಭಿಷೇಕ್ ನಾಯರ್ ಕೋಚಿಂಗ್ ಅಲ್ಲಿ ಸೊ ನಮ್ಮ ಸನ್ಮಾನ್ಯ ಶಾರುಖ್ ಖಾನ್ ಜೂಹಿ ಚಾವ್ಲಾ ಒಡೆತನದ KKR ತಂಡ ಸೊ 25 ಕೋಟಿ ಕೊಟ್ಟು ಕೊಂಡ್ಕೊಂಡಿದ್ದಾರೆ. 6 ಅಡಿ 6 ಇಂಚ್ ಇದ್ದಾರೆ. ಸೊ ಮಧ್ಯಮ ಮೀಡಿಯಂ ಫೇಸ್ ಬೌಲರ್ ಹಾಗೂ ಬ್ಯಾಟ್ಸ್ಮನ್, ಬಲಗೈ ಬ್ಯಾಟ್ಸ್ಮನ್. ಇವ್ರದ ಇತಿಹಾಸ ಅಂತ ಹೇಳ್ಕಿನಂತ ಒಂದು ಅಗ್ರೆಸಿವ್ ಬ್ಯಾಟ್ಸ್ಮನ್ ಅಲ್ಲ, ಅಗ್ರೆಸಿವ್ ಬೌಲರ್, ವಿಕೆಟ್ ಟೇಕ್ ಬೌಲರ್ ಅಲ್ಲ. ಆದ್ರೂ 25 ಕೋಟಿ ಕೊಟ್ಟು ಸೊ ಕೋಲ್ಕತ್ತಾ ತಂಡದವ್ರು ಕೊಂಡ್ಕೊಂಡಿದ್ದಾರೆ. ಪ್ರೀವಿಯಸ್ ಇಯರ್ ಅವರು ಏನು ಪರ್ಫಾರ್ಮೆನ್ಸ್ ಮಾಡಿಲ್ಲ, ಹಂಗಾಗಿ ನಾವು ಆಲ್ರೌಂಡರ್ನ ಒಳ್ಳೆ ಬೌಲರ್ನ ತಗೊಂಡು ಸೊ ಒಳ್ಳೆ ಸಮೃದ್ಧಿಯಾಗಿರ್ತಕ್ಕಂಥ ತಂಡ ಕಟ್ಟಿ ಕಪ್ ಗೆಲ್ಬೇಕಂತಂದು ಹೇಳಿ ತಗೊಂಡಿದ್ದಾರೆ. ಆದ್ರೂ ಅವರೇಜ್ ಆಗಿರ್ತಕ್ಕಂಥ ಆಟಗಾರನಿಗೆ ಇಷ್ಟ ಅಮೌಂಟ್ ಕೊಡ್ಬೇಕಾ? ಪ್ರತಿ ವರ್ಷ ಯಾರ್ಯಾರು ಹೈಯೆಸ್ಟ್ ಬಿಡಿಂಗ್ ಅಲ್ಲಿ ಹೋಗಿದ್ದಾರೋ, ಕೆವಿನ್ ಪೀಟರ್ಸನ್ ಸೊ ಫಸ್ಟ್ ಹೈಯೆಸ್ಟ್ ವಿದೇಶಿ ಆಟಗಾರರಿಗೆ 10+ ಕ್ರೋರ್ ಹೋಗಿರ್ತಕ್ಕಂಥ ಆಟಗಾರ ಅಂದ್ರೆ ಕೆವಿನ್ ಪೀಟರ್ಸನ್. ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಏನ್ ಹೈಯೆಸ್ಟ್ ಬಿಡ್ಡಿಂಗ್ ಆಗಿದಾರೋ ಅವ್ರು ಯಾರು ಸಕ್ಸಸ್ಫುಲ್ ಆಗಿ ಕ್ರಿಕೆಟ್ ಆಡಿಲ್ಲ. ಅಂತದ್ರಲ್ಲಿ ಇಂಥ ಕ್ಯಾಮ್ರನ್ ಗ್ರೀನ್ಗೆ 25 ಕೋಟಿ ನಾವು ಕೊಟ್ಟು ಸೊ ವೇಸ್ಟ್ ಆಯ್ತಾ ಇಲ್ವಾ ಅಂತಂದೇಳಿ ನಾವು ಅಂದ್ಕೋಬೇಕು. ಅಥವಾ KKR ತಂಡ, KKR ಅಭಿಮಾನಿಗಳು ಅಂದ್ಕೋಬೇಕಪ್ಪ ಅಂದ್ರೆ ಇನ್ನು 4 ತಿಂಗಳು ಕಾಯಬೇಕು. ಅಲ್ಲಿವರೆಗೂ ಕಾಯ್ತಿರೋಣ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ